ನಮಸ್ತೆ ಅಂಶು ಅಶೋಕ್ ಹೆಗಡೆ. ದಾದಾ, ಯಾವತ್ತು ನಿನ್ನ ಹತ್ರನೇ ಈ ವಾರದ್ದು ವಿಷಯ ಏನು, ಈ ವಾರದ್ದು ಲಾಗ್ ಏನು ಅಂತ ಕೇಳ್ತಾ ಇದ್ದೆ. ಇವತ್ತು ನಮಗಿಬ್ಬರಿಗೂ ಅಂತಂದ್ರೆ ತುಂಬಾ ಖುಷಿ ಖುಷಿ ತರುವಂತ ವಿಚಾರಗಳನ್ನ ಹೇಳಲೇಬೇಕು. ಸಮಸ್ತ ಕನ್ನಡಿಗರಿಗೆ ವಿಶೇಷವಾದಂಥ ಸುದ್ದಿ. ಮೊನ್ನೆ ಶುಕ್ರವಾರ 28ನೇ ತಾರೀಕು ನವೆಂಬರು, ನಮ್ಮ ಚಂದನ್ ಕುಮಾರ್ ಅಂತ, ನೀವು ಗೊತ್ತು, ಅವನು ಆರ್ಟಿಸ್ಟು. ಈಗ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾನೆ ಫ್ಲರ್ಟ್ ಅಂತ ಸಿನಿಮಾ. ರಾಜ್ಯಾದ್ಯಂತ ತುಂಬ ಚೆನ್ನಾಗಿ ಓಡ್ತಾ ಇದೆ, ಓಡ್ತಾನೂ ಇದೆ, ತುಂಬ ಜನ ಇದನ್ನ ನೋಡಿದ್ದಾರೆ. ಸೊ ಅವನ ಒಂದು ಆ ನಿರ್ದೇಶನದ ಪ್ರಥಮ ಪ್ರಯತ್ನಕ್ಕೆ ನಾವು ಎಲ್ಲ ಕನ್ನಡಿಗರು ಅವನಿಗೆ ಸಪೋರ್ಟ್ ಮಾಡೋಣ, ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟೆ. ನೀವು ಒಂದು ಸ್ಮಾಲ್ ಅಪಿಯರೆನ್ಸ್ ಮಾಡಿದ್ದೀರಾ ಅದರಲ್ಲಿ. ಸೊ ಅದು ಸ್ಮಾಲ್ ಅಪಿಯರೆನ್ಸ್ ಹೌದು, ಅದರಿಗಿಂತನೂ ಹೆಚ್ಚಿಗೆ ಏನ್ ಗೊತ್ತಾ, ಅವ್ರ ಮೇಲೆ ಇರೋ ಒಂದು ಪ್ರೀತಿ, ಅವ್ರ ಮೇಲೆ ಒಂದು ಪ್ರೀತಿ ಇದೆ, ಗೌರವ ಇದೆ. ಹಾಗಾಗಿ ಏನಂತಂದ್ರೆ ಆ ನಿರ್ದೇಶನದ್ದು, ಈಗ ನಮ್ಮ ಪಾತ್ರಗಳು ಬಿಡು, ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆಕ್ಟ್ ಮಾಡಿದ್ದ ಅದರಲ್ಲಿ ಪ್ರಶ್ನೆ ಬೇರೆ. ಆದ್ರೆ ಆ ಡೈರೆಕ್ಷನ್ ಅಂತ ಬಂತಲ್ಲ, ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನು, ಆ ರಿಸ್ಕ್ ಇದು ಎಲ್ಲ ಇರುತ್ತೆ. ಹಾಗಾಗಿ ಚಂದದ್ದು ಹೌದು, ಅದು ಒಂದು ಛಲ ಇತ್ತು. ಹಿ ವಾಂಟೆಡ್ ಟು ಡೂ ಇಟ್ ಫ್ರಮ್ ಲಾಂಗ್ ಟೈಮ್. ಸೊ ನಮ್ಮಿಬ್ರಿಗೂ ತುಂಬಾ ಖುಷಿ ಆಯ್ತು ವೆನ್ ಹಿ ನಮ್ಗೆ ಹೇಳಿದ್ದು, ನಾನು ಹಿಂಗೆ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀನಿ ಅಂತ ಹೇಳಿ. ವಿ ಆಲ್ ವಿಶ್ಡ್ ಹಿಮ್ ಗುಡ್ ಲಕ್. ಆ್ಯಂಡ್ ರಿವ್ಯೂಸ್ ಪ್ರಕಾರ ನಾನು ಇತ್ತೀಚೆಗೆ ಎಲ್ಲ ರೀಲ್ಸಲ್ಲಿ ಎಲ್ಲ ನೋಡಿದ್ದು, ತುಂಬ ಜನ ಇಷ್ಟಪಡ್ತಿದ್ದಾರೆ ಅದನ್ನು. ಸೊ ನಮ್ಮಿಬ್ಬರು ಕಡೆಯಿಂದ ಇನ್ನೂ ಚೆನ್ನಾಗಿ ಬೆಳಿಬೇಕು, ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಮಾಡಬೇಕು. ರೀಚ್ ದ ಹೈಟ್ಸ್, ಸ್ಕೈ ಇಸ್ ದ ಲಿಮಿಟ್ ಫಾರ್ ಯು. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಲು, ಎರಡು ವಿಷಯ ಅಂತ ಹೇಳಿದ್ನಲ್ಲ, ಇನ್ನೊಂದು ಡಿಸೆಂಬರ್ 5 ಇದು ಶುಕ್ರವಾರ ಧರ್ಮಂ ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ. ಅದರಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ಇದು ಕಂಪ್ಲೀಟ್ಲಿ ಏನು ಅಂತಂದ್ರೆ ಹೊಸಬ್ರ ತಂಡ. ಬಟ್ ಆ ವರ್ಕ್ ನೋಡಿದಾಗ, ಆ ಸಿನಿಮಾ ನಾನು ನೋಡಿದಾಗ ತುಂಬಾ ಖುಷಿ ಪಟ್ಟೆ. ಎಲ್ಲ ಆರ್ಟಿಸ್ಟ್ಗಳಾಗ್ಲಿ ಇವರಾಗ್ಲಿ ಅದ್ಭುತವಾಗಿ ಮಾಡಿದ್ದಾರೆ. ವಿಶೇಷವಾಗಿ ನಾನು ಇಲ್ಲಿ ನಾಗಮುಖ ಅಂತ ಡೈರೆಕ್ಟ್ರು, ನಮ್ಮ ಹಾವೇರಿ ಕಡೆಯವರು, ಅವರದ್ದು ಇದು ಮೊದಲ ನಿರ್ದೇಶನದ ಸಿನಿಮಾ. ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ನಮ್ಮ ಟಿವಿ ಸೀರಿಯಲ್ಲೆಲ್ಲ ಕ್ಯಾಮ್ರಾ ವರ್ಕ್ ಮಾಡ್ತಿದ್ದ ನಾಗು ಶೆಟ್ಟಿ ಅಂತ, ಅವನು ಕ್ಯಾಮರಾಮನ್, ಅದಕ್ಕೆ ಅದ್ಭುತವಾಗಿ ಮಾಡಿದ್ದಾನೆ. ಸೊ ಇದು ಧರ್ಮವು ಒಂದು ವಿಭಿನ್ನ ರೀತಿಯಾದಂಥ ಕಥಾ ಹಂದರವನ್ನ ಹೊಂದಿರುವಂತ ಸಿನಿಮಾ. ಇದು ಏನು ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ನೋಡಿದಾಗಲೇ ಈ ಲೆವೆಲ್ ಮಾಡ್ಬಿಟ್ರ ಇವರು ಅಂತ, ತುಂಬಾ ಚೆನ್ನಾಗಿದೆ. ಹಾಗಾಗಿ ಡಿಸೆಂಬರ್ 5 ನೀವು ಥಿಯೇಟ್ರಿಗೆ ಬಂದು ನಮ್ಮ ಸಿನಿಮಾಕ್ಕೆ, ನಮ್ಮ ಕನ್ನಡಿಗರ ಆಶೀರ್ವಾದ ಹಾರೈಕೆ ನಮಗ್ ಬೇಕು. ನೀನು ಧರ್ಮಂ ಬಗ್ಗೆ ಏನಾದ್ರು ಒಂದೆರಡು ಮಾತಾಡುವರೆ ಅಂತ. ಧರ್ಮಂ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾಗಮುಖ ಅವರು, ಅದೇ ಡೈರೆಕ್ಟರ್ ಇದಾರಲ್ಲ, ಅವರು ನಮ್ಮ ಮನೆಗೆ ಬಂದು, ಅಮ್ಮ ನಾನೊಂದು ನಿಮಗೆ ಒಂದು ಪ್ರಾಮಿಸ್ ಮಾಡ್ತೀನಿ, ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ಡಿಫ್ರೆಂಟ್ ಲುಕ್. ಸರ್ಗೆ ತುಂಬಾ ಪಾತ್ರಗಳು ಮಾಡಿದ್ದಾರೆ, ಹಿ ಈಸ್ ಆಲ್ರೆಡಿ ಅಪ್ರೂವ್ಡ್ ಆಕ್ಟರ್ ಅಂತ ಹೇಳಿ. ಬಟ್ ನಾನು ಇಲ್ಲಿ ಒಂಥರ ವಿಭಿನ್ನವಾಗಿ ಒಂದು ಕೊಡಕ್ ಪ್ರಯತ್ನ ಮಾಡ್ತಿದ್ದೀನಿ. ಸೊ ನಿಮ್ಮ ಹತ್ರ ಪರ್ಮಿಷನ್ ಬೇಡ, ನೀವು ಮಾಡ್ತಿದ್ದೀರಾ, ನಿಮ್ಮ ಸರ್ ಜೊತೆ ಮಾಡ್ತಿದ್ದೀರಾ, ಮಾಡಿ, ನಮ್ಗೆ ಖುಷಿ. ಆರ್ ವೆಲ್ ವಿಶಸ್ ಆರ್ ಆಲ್ವೇಸ್ ದೇರ್ ವಿತ್ ಯು. ಸೊ ಧರ್ಮಂ ಇಡೀ ತಂಡಕ್ಕೆ ನಮ್ಮಿಬ್ರು ಕಡೆಯಿಂದ ಆಲ್ ದ ಬೆಸ್ಟ್. ಸಿನಿಮಾ ತುಂಬಾ ಜನಕ್ಕೆ ಇಷ್ಟ ಆಗಲಿ ಅನ್ನೋದೇ ನಾವಿಬ್ರು ಕೇಳೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ, ಬಿಕಾಸ್ ಹಿ ಹಸ್ ಸೀನ್ ಇಟ್. ಸೊ ಅವ್ರು ಹೇಳಿದ್ರು ನನಗೆ. ಆಮೇಲೆ Chandan is like my younger brother, so I also wish him good luck for Flirt. ಎರಡು ಸಿನಿಮಾನು ಥಿಯೇಟರ್ಗೆ ಹೋಗಿ ನೋಡಿ. ಅವ್ರ ಇಬ್ರಿಗೂ ಇದು ಡಿಬಟ್ ಮಾಡಿರೋದು ಅವರು ಡೈರೆಕ್ಟರ್ಗೆ. ಸೊ ವಿಶ್ ದೆಮ್ ಲಕ್ ಆ್ಯಂಡ್ ಅವ್ರಿಗೆ ಜಸ್ಟ್ ಅಪ್ರಿಷಿಯೇಟ್ ದೆಮ್ ಫಾರ್ ದೇರ್ ವರ್ಕ್. ದಟ್ಸ್ ವಾಟ್ ವಿ ಬೋತ್ ಕ್ಯಾನ್ ಆಸ್ಕ್. ನಮಸ್ತೆ.